ಸ್ನೇಹಿತರೆ, ಇಲ್ಲಿ ನೋಡಿ, ಇವನು ಯಾರೋ ಸ್ವಯಂ ಜ್ಯೋತಿಷಿ ಅಂತೆ. ಇವನ ಹೆಸರು ಅಶೋಕ್ ಕರಾತೆ ಅಂತೆ. ಒಬ್ಬ ಮಹಿಳೆ ಜೊತೆ ಎಷ್ಟು ಅಸಹ್ಯವಾಗಿ ನಡ್ಕೋತಾನೆ ಅನ್ನೋದನ್ನು ಇಲ್ಲಿ ನೋಡಿ. ಇದು ನಡೆದಿರೋದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ. ತನ್ನ ಕಚೇರಿಯಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಎಂಬ ಆರೋಪದಲ್ಲಿ ಈಗಾಗಲೇ ಬಂಧಿಸಲಾಗಿದೆ. ತನಿಖೆಯ ವೇಳೆ ಗಲೀಜು ಜ್ಯೋತಿಷಿ ತನ್ನ ಕಚೇರಿಯಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ 58ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಈ ಕಾಮುಕ ಜ್ಯೋತಿಷಿ ಹೆಸರು ಅಶೋಕ್ ಕರಾತ್. ಈತನ ವಯಸ್ಸು ಕೂಡ 67 ವರ್ಷ. ಈ ಬದ್ಮಾಶ್ ಸಾಕಷ್ಟು ಇನ್ಫ್ಲೂಯೆನ್ಸ್ ಇರುವಂಥ ಲಫಂಗ ಅಂತ ಗೊತ್ತಾಗಿದೆ. ತಲೆ ಮಾಸಿದ ರಾಜಕಾರಣಿಗಳು ಇವನಿಗೆ ಬೆಂಬಲ ಕೊಟ್ಟಿರಬಹುದು. ಮತ್ತು ಈ ಅಯೋಗ್ಯ ಹಿಪ್ನೋಟೈಸ್ ಕಲ್ತಿದ್ದಂತೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಲೈಂಗಿಕ ಶೋಷಣೆ ಮಾಡ್ತಾ ಇದ್ದ ಅಂತ ಕೂಡ ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಈ ಕಾಮುಕ ನಿವೃತ್ತ ಮರ್ಚೆಂಟ್ ನೇವಿ ಅಧಿಕಾರಿಯಂತೆ. ಈತನ ಮೇಲಿನ ತನಿಖೆಗಾಗಿ ಮಹಾರಾಷ್ಟ್ರ ಸರ್ಕಾರ IPS ಅಧಿಕಾರಿ ತೇಜಸ್ವಿನಿ ಸತ್ಪುಟೆ ಅವರಿಗೆ ನೇತೃತ್ವ ವಹಿಸಿದೆ. SIT ರಚನೆ ಮಾಡಿದೆ. ನಾಸಿಕ್ನ ಈಶಾನ್ಯೇಶ್ವರ ದೇವಸ್ಥಾನದಲ್ಲಿ ಇವನು ಅಧ್ಯಕ್ಷ ಅಂತೆ. ಅದೊಂದು ಬೇರೆ ಕರ್ಮ. ಈ ಕಾಮುಕನನ್ನು ತಲೆಮಾಸಿದ ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ವ್ಯಾಪಾರಿಗಳು ಮಾರ್ಗದರ್ಶಕ ಅಂದ್ಕೊಂಡಿದ್ರಂತೆ. ಎಂಥ ಕರ್ಮ ಬಂದೈತೆ ನೋಡ್ರಿ. ಸ್ನೇಹಿತರೆ, ನಿಮಗೆ ನಾನು ಹೇಳೋದಿಷ್ಟೇ, ಪ್ರಾಬ್ಲಮ್ ಅಂತ ಯಾರ್ಯಾರನೋ ಜ್ಯೋತಿಷಿ ಅಂತ ನಂಬ್ಕೊಂಡು ಹೋಗಬೇಡಿ. ಹಾಗೂ ಒಬ್ಬೊಬ್ಬರೇ ಹೋಗಬೇಡಿ. ಒಂದು ಸಲ ಮರ್ಯಾದೆ ಅನ್ನೋದನ್ನು ಕಳ್ಕೊಂಡ್ರೆ ಎಷ್ಟೇ ಕೋಟಿ ಆಸ್ತಿ ಹಣ ಇದ್ದರೂ ಗೌರವ ಸಿಗಲ್ಲ. ನಿಮ್ಮ ಮಕ್ಕಳ, ತಂದೆ ತಾಯಿಗಳ, ಕುಟುಂಬದವರ, ಕೈ ಹಿಡಿದವರ ಮರ್ಯಾದೆಯೂ ಮುಖ್ಯ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ.